ನಮಸ್ಕಾರ ವೀಕ್ಷಕರೇ, ನಾವು ಇವತ್ತು ಧಾರವಾಡ ಜಿಲ್ಲಾ ಧಾರವಾಡ ತಾಲೂಕು ಅಮೀನ್ಬಾವಿ ಗ್ರಾಮ ಪಂಚಾಯತಿಯ 7ನೇ ವಾರ್ಡ್ನಲ್ಲಿದ್ದೇವೆ. ಇವತ್ತು ನಮ್ಮ ಜೊತೆ ಈ ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ಪರಮೇಶ್ವರ ಅಕ್ಕಿ. ಪರಮೇಶ್ವರ ಅಕ್ಕಿ ಅವರಿಗೆ ನಮ್ಮ ಗ್ರಾಮೀಣ ಟಿವಿ ವತಿಯಿಂದ ಒಂದು ಕಿರು ಸನ್ಮಾನ. ಸರ್ ತೋರಿ. ಹೇಳಿ ಮುಂದೆ ಬರ್ರಿ. ಅಲ್ಲೇ ಕೂತ್ಕೊಡ್ರಿ ಸರ್. ಆ ಕಡೆ ಸೈಡ್ ಅಂತ ಮೇಲೆ ಆ ತಗೊಳ್ಳಿ ನೋಡಿ. ಇದು ಇಟ್ಕೊಳ್ಳಿ. ಸರ್, ತಾವು ಯಾವ ಊರು, ಯಾವ ವಾರ್ಡಿಂದ ಆರಿಸಿ ಬಂದಿದ್ದೀರಾ? ಧಾರವಾಡ ತಾಲೂಕು ಅಮೀನ್ಬಾವಿ ಗ್ರಾಮ 7ನೇ ವಾರ್ಡಿಂದ ಬವರ್ಗದ ಅಭ್ಯರ್ಥಿಯಾಗಿ ಆರಿಸಿ ಬಂದಿದ್ದೆ. ನಿಮ್ಮ ವಾರ್ಡ್ನಲ್ಲಿ ಒಟ್ಟು ಎಷ್ಟು ಮತಗಳಿದೆ ಸರ್? 700 ಚಿಲ್ಲರೆ. 700 ಚಿಲ್ಲರೆ ಮತಗಳಲ್ಲಿ ಎಷ್ಟು ಮತಗಳ ಅಂತರದಿಂದ ಆರಿಸಿ ಬಂದಿದೆ? ನಾನು 75 ಮತಗಳ ಅಂತರದಿಂದ ಆರಿಸಿ ಬಂದಿದ್ದೆ. 75 ಮತಗಳಿಂದ. ಸರ್, ತಾವು ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ಏನು ಮಾಡ್ತಾ ಇದ್ರಿ? ಜನರ ಸೇವೆ ಮಾಡ್ತಿದ್ವಿ, ಮಾಡ್ಕೊಂತ ಅಡ್ಡಾಡ್ತಿದ್ವಿ. ಜನರ ಸೇವೆಯಿಂದನೇ ಈ ರಾಜಕೀಯಕ್ಕೆ ಬಂದಿದ್ದೀರಾ ಸರ್ ನೀವು? ಸರ್, ಈಗ ತಮಗೆ ರಾಜಕೀಯ ಜೀವನ ಹೇಗೆ ಅನಿಸ್ತಿದೆ? ಏನು ಒಳ್ಳೇದು ಅನಿಸ್ತದ. ಅಧಿಕಾರ ಸಣ್ಣ ಇದಾವ, ಅಂದರೆ ಜನರ ಕೆಲಸ ಅಷ್ಟು ಈಡೇರ್ಸೋಕ್ಕಾಗೋದಿಲ್ಲ. ಪಂಚಾಯತಿಂದ ಯಾವುದು ಸರ್ಕಾರಿ ಸೌಲಭ್ಯಗಳು ಬರ್ತಾವೆ ಅದನ್ನೆಲ್ಲರೂ ಹೋರಾಟ ಮಾಡಿ ಎಲ್ಲರಿಗೂ ಮುಟ್ಟಿಸ್ಬೇಕು ಸೌಲಭ್ಯಗಳು ಅನ್ನೋದು ಒಂದು ಆಸೆ ಇಟ್ಕೊಂಡು ವಿಚಾರ ಮಾಡಿ ಮಾಡತ್ತೀವಿ. ಸರ್, ತಮಗೆ ಈ ರಾಜಕೀಯಕ್ಕೆ ಬರೋದಕ್ಕೆ ಸ್ಫೂರ್ತಿ ಅಂತ ಯಾರಾದರೂ ಇದ್ದಾರಾ, ಗುರುಗಳಂತೇಳಿ? ನನಗೆ ಯಾರಿಲ್ಲ, ಸ್ವಇಚ್ಛೆಯಿಂದ ರಾಜಕೀಯಕ್ಕೆ ಬಂದಿದ್ದೀರಾ. ತಮಗೆ ಎಷ್ಟು ವರ್ಷದ ರಾಜಕೀಯ ಅನುಭವ ಇದೆ? 20-25 ವರ್ಷದಿಂದ ರಾಜಕೀಯ ಅನುಭವ ಇದೆ. ತಮ್ಮನ್ನು ತಾವು 25 ವರ್ಷದಿಂದ ರಾಜಕೀಯ ಅನುಭವ ಇದೆ ಅಂತ ಹೇಳ್ತಾ ಇದ್ದೀರಾ. ಯಾವ್ದಾದ್ರು ಪಕ್ಷದಿಂದ ಗುರುತಿಸ್ಕೊಂಡಿದ್ದೀರಾ ತಮ್ಮನ್ನು ತಾವು? ಯಾವ ಪಕ್ಷದಿಂದ ಸರ್? ನಾವು ಕಾಂಗ್ರೆಸ್ ಪಕ್ಷದಿಂದ. ಕಾಂಗ್ರೆಸ್ ಪಕ್ಷದಿಂದ ಗುರುತಿಸ್ಕೊಂಡಿದ್ದಾರೆ. ಧನ್ಯವಾದಗಳು ಸರ್. ಸರ್, ತಮ್ಮ ಕೈಯಲ್ಲಿ ಇನ್ನೂ 5 ವರ್ಷ ಅಧಿಕಾರ ಇದೆ. ತಮ್ಮ ವಾರ್ಡಿನ ಜನತೆಗೆ ಏನೇನು ಕೆಲಸಗಳನ್ನ ಮಾಡಿಕೊಡ್ಬೇಕಂತ ನೀವು ಅಪೇಕ್ಷಿಸಿದ್ದೀರಾ? ಮೊದಲೀಗ ಶೌಚಾಲಯಗಳಿಗೆ ಭಾಳ ಆದ್ಯತೆ ಕೊಡತ್ತೀವಿ. ಅದನ್ನೆಲ್ಲ ಈಗ ಮೊನ್ನೆ ವಾರ್ಡ್ ಸಭಾದಾಗ, ಗ್ರಾಮ ಸಭಾದೊಳಗೆ ಅವೆಲ್ಲ ಶೌಚಾಲಯಗಳು ಇಲ್ಲದವ್ರಿಗೆ ಸಾಧಾರಣ ಒಂದು 50% ಈಗ ಎಲ್ಲರೂ ಹೆಸರು ಬರ್ಸಿದ್ದೀವಿ. ಅದು ಯಾವುದು ಸ್ಕೀಮ್ ಅದ ಇವ್ರು ಬಂದಿದ್ದು NOG ಇದು NRG ಅಲ್ಲ, ಶೌಚಾಲಯದ ಇವ್ರು ಬಂದಿದ್ರಲ್ಲ, ಅದರ ಅಡಿ ಒಳಗೆ ನಾವು ಒಂದು 50 ಶೌಚಾಲಯಗಳದ್ದು ಮಾಡಿಸ್ಬೇಕಂತ ವಿಚಾರ ಇದೆ. ಸೊ ಹಾಗೆ ಆಲ್ರೆಡಿ ಒಂದು 20-25 ಮಂದಿ ಹೆಸರು ನೋಂದಾಯಿಸ್ಯಾರ. ಈ ಎಲ್ಲ ಯೋಜನೆಗಳಲ್ಲಿ ನೀವು ಮುಖ್ಯವಾಗಿ ಯಾವುದಕ್ಕೆ ಬೆಲೆ ಒತ್ತು ಕೊಡ್ತಿದ್ದೀರಾ? ಶೌಚಾಲಯಗಳು ಫಸ್ಟ್, ಆ ಬಳಿಕ ನಾವು ನೀರಿಂದ ಇಟ್ಕೊಂಡಿದ್ದೇವೆ. ನೀರಿಂದ ಆಲ್ರೆಡಿ ಈಗೆಲ್ಲ ಸರಿಯಾಗಿ ವರ್ಕ್ ಮಾಡಕ್ಕೆ ಸಾಧ್ಯ ಆಗಿದೆ. 50% ನೀರಿಂದ ಈಗ ಸಾಲ ಮಾಡೇವಿ. ಅಂದರೆ ಬೋರ್ವೆಲ್ಲಿಂದ ಬರ್ತಿದ್ವು ರೀ ಅವು ಕರೆಂಟ್ ಅದು ಸರಿಯಾಗಿರ್ತಿದ್ದಿಲ್ಲ. ಅವು ಆ ಬಳಿಕ ಅಲ್ಲಿ ಆಪ್ರೇಟ್ ಸರಿಯಾಗಿ ಮಾಡ್ತಿದ್ದಿಲ್ಲ. ಈಗ ಅವಕ್ಕೆಲ್ಲ ಆಟೋಮೆಟಿಕ್ ಕುಂದಿರಿಸಿ ಕರೆಂಟ್ ಹೋದ್ರೂ ಚಲೋ ಇರುತ್ತೆ. ಕರೆಂಟ್ ಈಗ ಒಂದು 5 ನಿಮಿಷ ಹೋಗ್ತಾವ, 5 ನಿಮಿಷ ಬರ್ತಾವೆ ಗ್ರಾಮೀಣ ಪಂಚಾಯತ್. ಅದು ಚಲೋ ಮಾಡೋಕೆ 3-4 ಕಿಲೋಮೀಟರ್ ಹೋಗ್ಬೇಕಾಗಿತ್ತು. ಅವಕ್ಕೆಲ್ಲ ಆಟೋ ಕುಂದಿರ್ಸೀವಿ. ಅವು ತಾನ ಆನ್ ಆಕ್ಕವ, ತಾನ ಆಫ್ ಆಕ್ಕವ. ನೀರಿನ ಸೌಲಭ್ಯ ಒಂದು 50% ಏರಿಯಾ ಕವರ್ ಮಾಡಿದ್ದೀವಿ. ಒಳ್ಳೆಯದು ಸರ್. ತಮ್ಮ ವಾರ್ಡಿನ ಜನತೆ ತನ್ನೆಲ್ಲ ಆರಿಸಿದಾರಲ್ಲ 7ನೇ ವಾರ್ಡಿನ ಜನತೆ, ಅವರು ಈ ಸಂದರ್ಭದಲ್ಲಿ ನಮ್ಮ ಗ್ರಾಮೀಣ ಟಿವಿ ಮುಖಾಂತರ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಎಲ್ಲ 7ನೇ ವಾರ್ಡಿನ ಜನತೆಗೆ, ಸಹೋದರರಿಗೆ, ತಾಯಿ ತಂದೆಯರಿಗೆ, ಅಣ್ಣ ತಮ್ಮಂದರಿಗೆ ನನ್ನನ್ನು ಎಲ್ಲರೂ ಒಳ್ಳೆಯ ಭಾವನೆ ಇಟ್ಟು ಅರಿಸಿ ತೊಗೊಂಬಂದಿದ್ದೀರಾ. ನಾನು ನಿಮ್ಮ ಎಲ್ಲ ಒಂದು ಯಾವುದೋ ಕೆಲಸ ಆಗಲಿ, ಇವತ್ತು ಒಂದು ಮನೆಯ ಕೆಲಸ ಆಗಲಿ, ನನ್ನ ಯಾವಾಗ ಬೇಕಾದಾಗ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಮೊಬೈಲ್ ನಂಬರ್ ಎಲ್ಲರಿಗೂ ಕೊಟ್ಟಿದ್ದೇನೆ. ನಾನು ಯಾವಾಗಲೂ ಅವರು 7ನೇ ವಾರ್ಡಿನ ಜನರ ಸಂಬಂಧ ಹಗಲಿ ರಾತ್ರಿ ಶ್ರಮಿಸುತ್ತೇನೆ ಎಂದು ನಾನು ಎಲೆಕ್ಷನ್ದಾಗೂ ಭರವಸೆ ಕೊಟ್ಟಿದ್ದೆ. ಇವಾಗಾದರೂ ಅದನ್ನು ನಾನು ಮುಂದುವರಿಸ್ಕೊಂಡು ಹೊಂಟಿದ್ದೇನೆ. ಒಳ್ಳೆಯದು ಸರ್, ತಮ್ಮ ಅಭಿಪ್ರಾಯ ಒಳ್ಳೆಯದಾಗಿದೆ. ಈ ಗ್ರಾಮೀಣ ಟಿವಿ ಮುಖಾಂತರ ಕರ್ನಾಟಕ ಜನತೆಗೆ, ಗ್ರಾಮ ಪಂಚಾಯತಿ ಸದಸ್ಯರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈ ಸರನ ಸ್ವಲ್ಪ ಎಲ್ಲ ಕಡೆ ಕರ್ನಾಟಕದೊಳಗೆ ಆಲ್ಮೋಸ್ಟ್ ಆಲ್ ನಾವು ನೋಡತ್ತೀವಲ್ಲ, ಯಂಗ್ಸ್ಟರ್ಸಿಗೆ ಭಾಳ ವ್ಯಾಲ್ಯೂ ಕೊಟ್ಟಿದ್ದಾರೆ.
ಯಂಗ್ಸ್ಟರ್ಸ್ ಅಂದರೆ ಈಗ ನಾವು ಎಲ್ಲರೂ ಕೆಲಸ ಮಾಡ್ತಾರೆ ಅನ್ನೋ ಒಂದು ಅಭಿಲಾಷೆಯಿಂದ ನಮ್ಮನ್ನು ಯಂಗ್ಸ್ಟರ್ಸು ಆಲ್ಮೋಸ್ಟ್ ಆಲ್ 80% ಯಂಗ್ಸ್ಟರ್ಸ್ ಬಂದಿದ್ದಾರೆ ಎಲ್ಲ ಗ್ರಾಮ ಪಂಚಾಯತಿ ಒಳಗೆ ನೋಡ್ತೇವಲ್ಲ. ಹಂಗಾಗಿ ನಮ್ಮ ಮೇಲೆ ಏನು ಭರವಸೆ ಇಟ್ಟಾರ, ನಾವೆಲ್ಲರೂ ನಮ್ಮ ಪಂಚಾಯತಿ ಅಷ್ಟಲ್ಲ, ಪ್ರತಿಯೊಂದು ಕರ್ನಾಟಕ ಆಗಲಿ, ಧಾರವಾಡ ಜಿಲ್ಲೆ ಆಗಲಿ, ಧಾರವಾಡ ತಾಲೂಕು ಆಗಲಿ, ಎಲ್ಲರೂ ಜನರ ಆಸೆಗೆ ಸ್ಪಂದಿಸಿ ನಾವೊಬ್ಬ ಗ್ರಾಮ ಪಂಚಾಯತ್ ಸದಸ್ಯ ಅನ್ನುವ ಒಂದು ಸೊಕ್ಕಿನ ಮಾತುಗಳು ಬಿಟ್ಟು ನಾವೆಲ್ಲರೂ ನಾನೂ ಒಬ್ಬ ಸಾಮಾನ್ಯ ಮನುಷ್ಯ ಅನ್ನೋ ರೀತಿಯೊಳಗೆ ಎಲ್ಲ ನಮ್ಮ ಗ್ರಾಮೀಣ ಜನತೆಗೆ ಕೂಡ ಹೊಂದ್ಕೊಂಡು, ಯಾಕಂದ್ರೆ ನಮ್ಮ ಗ್ರಾಮೀಣ ಜನತೆಗೆ ಹಿಂದಿನ ಫೀಲ್ಡ್ನೊಳಗಾಗಲಿ, ಇಲ್ಲೇ ಆಗಲಿ, ಎಲ್ಲೇ ಆಗಲಿ ಯಾವುದೋ ಸರ್ಕಾರಿ ಸೌಲಭ್ಯಗಳು ಬಂದಿದ್ದು ಯಾರು ತಿಳಿಸಿ ಹೇಳ್ತಿದ್ದಿಲ್ಲ. ಇವತ್ತು ನಾವೆಲ್ಲರೂ ಈಗ ನಾವು ಬಂದು ಒಂದು 2-3 ತಿಂಗಳಾಗಿಲ್ಲ ಅಷ್ಟೇ, ನಮ್ಮ ಸಹೋದರ ಎಲ್ಲರೂ, ನಮ್ಮ ಮಾಮರು, ಮತ್ತೆ ನಮ್ಮ ಪಂಚಾಯತಿ ಅಧ್ಯಕ್ಷರಾಗಲಿ, ನಾವೆಲ್ಲರೂ ಪ್ರತಿಯೊಂದು ಪಂಚಾಯತಿಗೆ ಏನು ಬರ್ತಾವ ನಾವೆಲ್ಲರೂ ಹೆಂಗೆ ಕುಂದು ಮಾತಾಡ್ತೀವಲ್ಲ, ಸಣ್ಣ ಹುಡುಗರಂಗೆ ನಾವು ಪೇಟ್ಯಾಗ ಕುಂದಿರ್ಲಿ, ಪಂಚಾಯತಿಯಾಗ ಕುಂದಿರ್ಲಿ, ಮತ್ತಿಂಥ ಬಂದಾವಪ್ಪ ಹೂರಿ ಬರಸ್ರಿ, ಎಲ್ಲ ಇಂಥ ಸೌಲಭ್ಯಗಳು ಇಂಥ ಸರ್ಕಾರದಿಂದ ಬಂದಾವ, ಅವ್ನು ಯಾಕೆ ಉಪಯೋಗ ತಗೊಳ್ರಿ, ಇಲ್ಲ ನಮ್ಗೆ ಯಾರು ಹೇಳ್ತಿದ್ದಿಲ್ಲ ಅಂತ. ಈಗ ನಾವೆಲ್ಲರಿಗೂ ತಿಳುವಳಿಕೆ ಹೇಳಾಕತ್ತೀವಿ, ಎಲ್ಲರೂ ಹೋಗಿ ಪಂಚಾಯತಿ ಹೊಂಟಾರ. ಪಂಚಾಯತಿ ಅಂದ್ರೆ ನಾವೊಬ್ಬರ ಮೆಂಬರ್ ನನಗೆ ಹೇಳ್ಬೇಕಂತ ವಿಚಾರ ಮಾಡಬೇಡ್ರಿ, ನಾವು ಹೋಗ್ರಿ. ನಮ್ಮ ಕೆಲಸ ಅವ್ರು ಪಂಚಾಯತಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವ ನಮ್ಮನ್ನು ಕೇಳ್ರಿ, ನಮಗೆ ಇಂತಿಂಥ ಕೆಲಸ ಬಂದಾವ, ನಿಮ್ಮ ಇಂಥವ್ರಿಗೆ ಈ ಕಾಸ್ಟ್ನೊಳಗೆ ಇವು ಬಂದಾವ, ಅವೆಲ್ಲ ತಿಳಿಸಿ ಹೇಳಕತ್ತೀವಿ. ಜನರ ಸೌಲಭ್ಯಗಳು ತಗೊಳಕ್ಕೆ ಚಲೋ ಮಾಡಿದ್ದಾರೆ. ಟೋಟಲ್ ಆಗಿ ಎಲ್ಲರೂ ಗ್ರಾಮೀಣ ಜನತೆ ಗ್ರಾಮ ಪಂಚಾಯತಿ ಒಳಗೆ ಏನು ಕೆಲಸ ಬರ್ತಾವೆಲ್ಲ ಸದುದ್ದೇಶ ಪಡ್ಕೊಳ್ಳಿ ಅಂತ ನೀವು ಹೇಳ್ತಾ ಇದ್ದೀರಾ. ಒಳ್ಳೆಯದು ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ನನ್ನ ಹೆಸರು BMC ಅಂತ ರೀ. ಸರ್ ಪರಮೇಶ್ವರ್ ಅಕ್ಕಿಯವರು ತಮಗೆ ಎಷ್ಟು ವರ್ಷದಿಂದ ಪರಿಚಯ ಇದ್ದಾರೆ? ನಮಗೆ ಸಾಧಾರಣ ಒಂದು 10-15 ವರ್ಷದಿಂದ ಪರಿಚಯ ಅದಾರ ರೀ, 15-20 ವರ್ಷ. ಓಕೆ ಸರ್, ಅವರು ಈಗ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆ ಆಗಿದಾರಲ್ಲ, ತಮಗೆ ಹೇಗೆ ಅನಿಸ್ತಿದೆ? ಅವರು ಗ್ರಾಮ ಪಂಚಾಯತಿಗೆ ಆರಿಸಿ ಬಂದದ್ದು ನಮಗೆಲ್ಲ ಭಾಳ ಹೆಮ್ಮೆ, ಖುಷಿ ವಿಷಯ ಆಗೈತೆ ರೀ. ನಮ್ಮ ಕೆಲಸ ಕಾರ್ಯಗಳನ್ನ ಅವರೆಲ್ಲ ಮಾಡಿ ಈಡೇರಿಸಿ ಕೊಡ್ತಾರನ್ನೋ ನಂಬಿಕೆ, ಭರವಸೆ ನಮಗಿದೆ. ಅದಕ್ಕೋಸ್ಕರವಾಗಿ ನಾವು ಅವ್ರನ್ನೆಲ್ಲ ಆರಿಸಿಕೊಂಡಿದ್ದೀವಿ. ಒಳ್ಳೆಯದು ಸರ್. ಸರ್ ತಮ್ಮ ವಾರ್ಡಿನಲ್ಲಿ ತಮ್ಮ ವಾರ್ಡಿಗೆ ಅವರಿಂದ ಏನೇನು ಕೆಲಸ ಆಗಬೇಕಂತ ತಾವು ಅಪೇಕ್ಷಿಸ್ತಾ ಇದ್ದೀರಾ? ನಮ್ಮ ಊರಲ್ಲಿ ಶೌಚಾಲಯಗಳು, ಕೆಲವು ಮನೆ ಇಲ್ಲದವ್ರಿಗೆ ಮನೆಗಳು, ಏನೇನೋ ಪಾಪ ಬಡವರಿಗೆಲ್ಲ ಅನುಕೂಲ ಮಾಡಿಕೊಡ್ತಾರ. ಅವರು ನಮ್ಮ ಪಂಚಾಯತಿ ಅಂತ ತಿಳ್ಕೊಳ್ಳೋದಿಲ್ಲ, ಅವರೆಲ್ಲ ನಮ್ಮ ಮನೆಗಳು, ನಮ್ಮ ಜನತೆ ಅಂತ ಭಾವಿಸ್ಯಾರ ಅನ್ನೋ ನಂಬಿಕೆ ನಮಗೈತಿ. ಅವ್ರಲಿಂದ ನಮಗೆ ಕೆಲಸ ಆಗ್ತಾವ ಅನ್ನೋ ಭರವಸೆನೂ ನಾವು ಇಟ್ಕೊಂಡೇವಿ. ಅವ್ರು ಮಾಡಿ ಕೊಡ್ತಾರ ಅನ್ನೋ ನಂಬಿಕೆನೂ ನಮಗಿದೆ, ಒಳ್ಳೆ ವ್ಯಕ್ತಿ ಅಂತ. ಒಟ್ಟಿನಲ್ಲಿ ಅವ್ರ ಮೇಲೆ ನಂಬಿಕೆ ಇಟ್ಟು ತಮ್ಮ ವಾರ್ಡ್ಗೆ ಆಯ್ಕೆ ಮಾಡ್ಕೊಂಡು ಬಂದಿದ್ದೀರಾ. ಧನ್ಯವಾದಗಳು ಸರ್. ನಮಸ್ಕಾರ ಸರ್. ನಮಸ್ಕಾರ ರೀ ಸರ್. ಸರ್ ತಮ್ಮದು ಹೆಸರು ರೀ? ಉಡಳಪ್ಪ ರೀ. ಸರ್ ಈಗ ಪರಮೇಶ್ವರ್ ಅಕ್ಕಿ ಅವರು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಆರಿಸಿ ಬಂದಿದ್ದಾರಲ್ಲ, ತಮ್ಮ ವಾರ್ಡಿನ ಸದಸ್ಯರಿದ್ದಾರ, ಅವ್ರ ಆಯ್ಕೆ ತಮ್ಗೆ ಹೇಗೆ ಅನಿಸ್ತಾ ಇದೆ? ನಮ್ಗೆ ಚಲೋ ಅನಿಸೈತ್ರಿ, ಭಾಳ ಚಲೋ ಅನಿಸೈತ್ರಿ. ತಮ್ಮ ವಾರ್ಡಿಗೆ ಅವರಿಂದ ಏನೇನು ಕೆಲಸ ಆಗ್ಬೇಕಂತ ನೀವು ಅಪೇಕ್ಷಿಸಿದ್ರಿ ಸರ್? ಅದೆಲ್ಲ ಮಾಡ್ಕೊಡ್ತಾರ ನಂಬಿಕೆ ನಮ್ಗೆ ಭರವಸೆನ ಐತ್ರಿ. ಹಿಂಗಾಗಿ ಅವ್ರನ್ನ ಆರಿಸಿ ತಂದ್ಬಿಟ್ಟವ್ರಿ. ಏನು ಹೇಳೋದಬೇಕಾದ್ರೆ ನಮ್ಗೇನ ಅಡ್ತಡಿ ಬಂದ್ರೆ ಅವ್ನು ಕೇಳ್ರಿ, ಅವ್ರು ಇದ್ದಲಿಗಿನ ಅವ್ನು ಬಾಳೆ ಬಗ್ಸಿ ಬಿಟ್ಟು ನಮ್ಮದು ಮಾಡಿಕೊಡ್ತಾರೆ. ಒಳ್ಳೆ ವ್ಯಕ್ತಿ ಹುಡುಗಿ ಹಂಗೆ ನಾವು ಇದನ್ನು ಮಾಡೋದಿಲ್ರಿ. ವ್ಯಕ್ತಿನ ಚಲೋ ಐತ್ರಿ. ನಾವು ಏನಾರ ಒಂದು ಆಸ್ಪೇಸ್ ಮನ್ಯಾಗ ಆಗಾದ್ರೂ ಹೇಗೆ ಕಸಿರ ಅವ್ನ ಮನೆ ಬಿಟ್ಟು ಅವ್ರು ಮಾಡಿ ಸೌಲಭ್ಯ ಮಾಡಿ ಅವ್ರ ಮೇಲೆ ನಂಬಿಕೆ ಇಟ್ಟು ಆರಿಸಿ ತಂದಿದ್ದೀರಾ. ತಮ್ಮ ವಾರ್ಡಿನಲ್ಲಿ ಏನು ಕೆಲಸ ಆಗಬೇಕು ಅಂತ ಬಾಕಿ ಇರೋದು ಏನ್ರಿ? ಬಡಬಗ್ರಿ ರೇಟ್ ಮನೆ ರೀ, ಈ ರಸ್ತೆ ನೀರಿನ ನಳದ್ರಿ, ಈ ರೋಡ್ ಆಗೋದ್ರಿ, ಅಡ್ಡದ್ದು ದನ ಕರ ಹುಡುಗರು ಹೇಳ್ತಾವ್ರಿ, ಅಟ್ಟ ಗಟ್ಟರ ಆಗೋದ್ರಿ, ಒಟ್ಟು ರೋಡ್ ಆಗೋದು, ಅಟ್ಟು ಮಾಡೋದು ನೋಡ್ರಿ. ಧನ್ಯವಾದಗಳು ಸರ್. ಒಳ್ಳೆಯದು. ಧನ್ಯವಾದಗಳು ಸರ್. ಎಷ್ಟೊತ್ತನ ನಮ್ಮ ಗ್ರಾಮೀಣ ಟಿವಿ ಜೊತೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಕ್ಕೆ. ಓವರ್ ಟು ಗ್ರಾಮೀಣ ಟಿವಿ, ಕ್ಯಾಮರಾಮನ್ ಹುಸೇನ್ ಜೊತೆ ಕೊಟ್ರೇಶ್.